ಪಟಾಸ್ ಅಂದ್ರೆ ತ್ರಿಪುರ ಸುಂದರಿ ಅಂತ, ಬಣ್ಣ ಬಣ್ಣದ ಹುಡುಗಿಯರು ಅಂತ. ಮತ್ತೆ ಇವನು ನಾನು ತುಂಬಾ ಕೊಡ್ತಿದ್ದೆ, ಫೋರ್ಸ್ ಮಾಡೋದಂತೂ ಓದಬೇಕು ಅವನಿಗೆ. ಬಟ್ ನಂದು ಮೊದಲೇ ಸಿಂಗರ್ಸ್ಗಳು ನಾವು ಪಡ್ಕೋತೀವಿ, ಮಜನೋ ಮಜಾ ಮತ್ತಷ್ಟು ಸಿಗದೆ ಬಾಯಿ ಪಡ್ಕೋತಿದೀವಿ. ನೀವು ಯಾವ ಹುಡುಗಿರು ಲವ್ ಮಾಡಿಲ್ವಾ? ಎಲ್ಲಿ ನಿಮ್ ಬೈರೈ ತೋರಿಸಿ. ನಿನ್ನ ಮೋರೆ ತೊಗೊಂಡು ಗೊತ್ತಾಗ್ಬೋದು. ಅವ್ನು ಬೈತಲ್ಲ, 100 ದಿವಸ ಸುಖವಾಗಿರ್ಬೇಕಾ? ಗಂಡನ 100 ಕಾಲ ಸುಖವಾಗಿರ್ಬೇಕಾ? ಇದಕ್ಕೂ ಏನ್ ಸಂಬಂಧ? She is Richa Fernandez, my soulmate. ಯಾರಿಗೆ ಅಂತ ಹೇಳಪ್ಪ ನನ್ನ ಕಥೆನ? ಒಂದು ಹೆಣ್ಣು ನೊಣ ನನ್ನ ಮೈ ಮೇಲೆ ಬಂದು ಕುತ್ಕೋತು ಅಂದ್ರೆ ಎಲ್ಲಾ ಬಿಟ್ಟು ನಿಮ್ಮೇಲೆ ಬಂತು ಅಂತ ಮನ ಪಡ್ತಾಳೆ ಕಂಡ್ರು. ಅವಸರದಲ್ಲಿ ಮಾಡೋ ಮೊಸರು, ಅವಿವೇಕಿತನದ ಬಸರು, ಎರಡೂ ಒಂದೇ. ಇದು ಸೇಮ್ ಚಾಮುಂಡಿ ಬೆಟ್ಟ ಇಲ್ವಾ ಗೋವಾ? ರಿಲೇಶನ್ಶಿಪ್ ವ್ಯಾಲ್ಯೂ ಗೊತ್ತಿಲ್ಲ ನಿನಗೆ? ಏನ್ ಬರ್ತೀಯ? ಕಂಟೆಂಟ್ ರೈಟರ್ ಇನ್ ಅಡ್ವರ್ಟೈಸಿಂಗ್ ಏಜೆನ್ಸಿ. ಹುಟ್ಟಿದಾಗ ನಾವು ಹೆಂಗ್ ಹುಟ್ಟಿದ್ವಿ ಅಂತ ಗೊತ್ತಾಗಲ್ಲ. ಯಾರ್ಯಾರ ಜೊತೆಗೆ ಎಷ್ಟೆಷ್ಟು ದಿವಸ ಅಂತ ಋಣ ಇರುತ್ತೋ ಅಷ್ಟೇ. ಅದಕ್ಕೆ ಇರೋ ಅಷ್ಟು ದಿವಸ ಎಲ್ಲರ ಜೊತೆ ಜಾಲಿಯಾಗಿ ಈಗೋನ ಕಿಲ್ ಮಾಡ್ಕೊಂಡು ಈಸಿಗೆ ಹೋಗಿ. ಅರ್ಜುನ್ ಅಂತ ನಂದು ಒರಿಜಿನಲ್ ನೇಮು, ಪ್ರೊಫೆಷನಲ್ ನೇಮು ಪ್ರದೀಪ್ ಅಂತ. ನಾನು ಬೈ ಪ್ರೊಫೆಷನ್ ನಾನು ಅಡ್ವೊಕೇಟು, ಡೆಲ್ಲಿನಲ್ಲಿ ಸುಪ್ರೀಂ ಕೋರ್ಟ್ ಅಡ್ವೊಕೇಟು. ಸಿನಿಮಾ ಅನ್ನೋದು ನನಗೆ ಪ್ಯಾಷನ್ನು. ಇದು ನನ್ನ 2ನೇ ಸಿನಿಮಾ, ಲೈಫ್ ಎಲ್ಲಿಂದ ಎಲ್ಲಿಗೆ ಅಂತ. 2023 ಶುರು ಮಾಡಿದ್ವಿ. ಈಗ ಮುಗಿಸ್ಬಿಟ್ಟು ಒಂದು ಸಾಂಗ್ ರಿಲೀಸ್ ಮಾಡಿದ್ದೀವಿ. ಈಗ ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಬಂದಿದೆ ಸಿನಿಮಾ. ಒಂದು ಸಾಂಗ್ ಆಲ್ರೆಡಿ A2ನಲ್ಲಿ ಬಂದಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇದು ಕಂಪ್ಲೀಟ್ಲಿ ಯೂತ್ಫುಲ್ ಸಬ್ಜೆಕ್ಟ್. ಈ ಕಾಲೇಜ್ ಸ್ಟೂಡೆಂಟ್ಸ್ಗಳೆಲ್ಲ ಬಂಕ್ ಕೊಡೋದು ಹೋಗೋಂಥ ಸಿನಿಮಾ. ಆಮೇಲೆ ಏನಪ್ಪ ಬಂಕ್ ಕುಡಿತಿದ್ದಾನೆ, ಬಂಕ್ ಕೊಡಿ ಅಂತ ಹೇಳ್ತೀರ ಅಂತ ಹೇಳ್ಬಿಟ್ಟು ಹುಡುಗರ ಟೈಮಲ್ಲಿ ಏನೇನು ಮಾಡಬೇಕು ಅದು ಮಾಡಲೇಬೇಕಂತ ನಾವು ಹೇಳ್ತಾ ಇದ್ದೀವಿ. ಬಂಕ್ ಕೊಡೋದು ದಯವಿಟ್ಟು ಬಂಕ್ ಕೊಡದೆ ಹೋಗಿ ಸರ್. ಯಾಕೆಂದ್ರೆ ನಿಮ್ಮ ಕಾಲೇಜ್ಗಳಂತೂ ಬಿಡಲ್ಲ, ಬಂಕ್ ಕೊಡದೆ ಹೋಗಿ ಸರ್, ಏನು ತೊಂದರೆ ಇಲ್ಲ. ತುಂಬಾ ಕ್ಯಾಚ್ ಆಗಿದೆ. ಲೈಫ್ ಎಲ್ಲಿಂದ ಇಲ್ಲಿಗೆ ಅಂತ ಸರ್. ಅಂದ್ರೆ ಯಾವಾಗ ಎಲ್ಲಿ ಏನೋ ಶುರು ಮಾಡಿರ್ತೀವಿ ಎಲ್ಲೋ ಹೋಗ್ತದೆ. ನಮ್ಮ ಲೈಫ್ ನಮಗೆ ಪ್ರೆಡಿಕ್ಷನ್ ಮಾಡಕ್ ಆಗೋದಿಲ್ಲ. ಸೊ ಲೈಫ್ ಎಲ್ಲಿಂದ ಎಲ್ಲಿಗೆ ಅಂತ ಅದಕ್ಕೆ ಇಟ್ಟಿದ್ವಿ. ಟೈಟಲ್ ಹಂಗೆ ಬಂದಿದ್ದಲ್ಲ, ಲೈಫ್ ಎಲ್ಲಿಂದ ಎಲ್ಲಿಗೆ ಅಂತ. ನಾವು ಏನೇನೋ ಇಟ್ಟಿದ್ವಿ ಟೈಟ್ಲ್, ಅದು ಇದು ಏನೇನೋ ಇಟ್ಟಿದ್ವಿ. ಆಮೇಲೆ ಅದೊಂದು ಮರದ ಕೆಳಗಡೆ ಕುತ್ಕೊಂಡಾಗ ಬುದ್ಧಂಗೆ ಏನಕ್ಕೆ ಜ್ಞಾನೋದಯ ಆದಂಗೆ ನಮ್ಗೆ ಜ್ಞಾನೋದಯ ಆಯ್ತು. ಲೈಫ್ ಎಲ್ಲಿಂದ ಎಲ್ಲಿಗೆ ಎಲ್ಲಿದ್ವಿ ಗುರು, ಎಲ್ಲಿ ಕರ್ಕೊಂಬಂದಪ್ಪ ಅಂದ್ರೆ ಏನಪ್ಪ ಹೇಳಿದೆ ಅಂದೆ. ಇನ್ನೊಂದ್ಸಲ ಹೇಳು ಅಂದೆ, ಈಗ ಹೇಳ್ದ ಲೈಫ್ ಎಲ್ಲಿಂದ ಎಲ್ಲಿಗೆ ಬಟ್ ಆ ಟೈಟ್ಲ್ ನಾವು ಇಟ್ಟಿದ್ವಿ. ಸ್ಟಾರ್ ಕಾಸ್ಟ್ ಎಲ್ಲ ಹೊಸದು. ಆಲ್ಮೋಸ್ಟ್ ಈಗ ರಂಗಾಯಣ ಆಮೇಲೆ ನೀನಾಸಮ್ಮ ಸಾನೆಯಲ್ಲಿ ಅದೆಲ್ಲ ಪ್ರಾಕ್ಟೀಸ್ ಮಾಡಿದವರು ಆಲ್ ನ್ಯೂ ಸ್ಟಾರ್ ಕಾಸ್ಟ್. ಅಂದ್ರೆ ಸರ್ ಯಾವ ಊರವರು ಅಂತ? ಎಲ್ಲ ಮೈಸೂರು ಸರ್. ಆಲ್ಮೋಸ್ಟ್ ಒಬ್ರು ಮ್ಯಾಂಗ್ಳೂರ್ ಅವರು, ಆಮೇಲೆ ಇಬ್ರು ಮೈಸೂರವರು, ನಾವು ಮೈಸೂರು ಹೋಗ್ತೇವೆ. ಆಲ್ಮೋಸ್ಟ್ ಮೈಸೂರು ಬ್ಯಾಂಗ್ಳೂರ್ ಸರ್. ಸರ್ ಇದರೆಲ್ಲ ಶೂಟಿಂಗ್ ಎಲ್ಲ ಮುಗ್ದಿದ್ಯಾ ಅಥವಾ ಸೆಪ್ಟೆಂಬರ್ 4th ಟಾಕ್ಸಿಕ್ ಆದ್ಮೇಲೆ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಸರ್. ಸರ್ ಓವರ್ ಆಲ್ ನಿಮ್ಗೆ ಥಿಯೇಟರ್ಗಳಿಗೆಲ್ಲ ಹೆಂಗೆ ಪ್ರಮೋಷನ್ ಮಾಡ್ತಾ ಇದ್ದಾರೆ? ಥಿಯೇಟ್ರಿಕಲ್ ರಿಲೀಸ್ ಮಾಡ್ತಾ ಇರೋದು ಸರ್. ಇದು ನವರತ್ನ ಪ್ರಸಾದ್ ಅಂತ ಡಿಸ್ಟ್ರಿಬ್ಯೂಟರ್, ಅವರು ಈಸ್ ವಿಲಿಂಗ್ ಟು ರಿಲೀಸ್ ಅವರ್ ಆಲ್ ಓವರ್ ಕರ್ನಾಟಕ. ಕಾಮಿಡಿ ನಾವು ನಿರೀಕ್ಷೆ ಮಾಡ್ಬೋದಾ ಸರ್? ಯಾವುದು ಸರ್? ಮಂಗಳೂರು ಸೈಡ್ ಕಾಮಿಡಿ ಸರ್. ಮಂಗಳೂರು ಸೈಡ್ ಕಾಮಿಡಿ ಇದೆ ಸರ್. ನಿಮ್ ಮಂಗಳೂರು ಸೈಡ್ ಕಾಮಿಡಿಗಿಂತ ನಮ್ದು ಮೈಸೂರು ಕನ್ನಡ ಚೆನ್ನಾಗಿ ವರ್ಕೌಟ್ ಆಗಿದೆ. ಹಳ್ಳಿ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದೀವಿ, ಲಿಮಿಟ್ ಆಗಿ ಯೂಸ್ ಮಾಡಿದ್ವಿ. ನಾರ್ಮಲ್ ಸರ್, ನಾರ್ಮಲ್ ಈಗ ಫ್ರೆಂಡ್ಸ್ಗಳೆಲ್ಲ ಹೆಂಗಿರ್ತಾರೆ, ನಾರ್ಮಲ್ ಕನ್ನಡ, ನಾರ್ಮಲ್ ಆಗಿ ಒಂಥರ ಬೇರೆ. ನೀವು ಆ ಜರ್ನರೇ ಬೇರೆ ಇದೆ ಸರ್. ಯಾಕೆಂದ್ರೆ ನಾವಿದು ಸಿನಿಮಾ ಮಾಡ್ಬೇಕಂತ ಮಾಡಿದ್ದಲ್ಲ, ಇದು ಸಿನಿಮಾ ಆಗಿದೆ. ನಾವು ಟೂರ್ಗೆ ಹೋಗ್ತಾ ಇದ್ದಿದ್ದೆಲ್ಲ, ಸಿನಿಮಾ ಪ್ಲಾನ್ ಮಾಡ್ತಾ ಇರಲಿಲ್ಲ. ಬನ್ನಿ ಒಂದು ಟ್ರಿಪ್ ಹೋಗೋಣ ಅನ್ಸುತ್ತೆ. ಆ ಟ್ರಿಪ್ ತರ ಜರ್ನಿ ಸಿನಿಮಾ ಶೂಟಿಂಗ್ ಮಾಡ್ಕೊಂಡು ಹೋಗ್ತೀವಿ. ಯಾಕೆಂದ್ರೆ ಮುಂಚೆ ತುಳು ಫಿಲಮ್ ಅಲ್ಲಿ ಮತ್ತೆ ಈಗ ಕರ್ನಾಟಕ ಬರೋದ್ರಿಂದ ಕನ್ನಡ ತುಳು ಎರಡೂ ಮಿಕ್ಸ್ ಆಗಿ ಮಾಡ್ತಾ ಇದೆ. ಹೌದು ಸರ್. ನಾವು ತುಳು ಮಾಡಿಲ್ಲ ಸರ್, ಈಗ ತುಳು ಪ್ಲಾನ್ ಮಾಡಿಲ್ಲ. ದೇವರ ಆಶೀರ್ವಾದ ಇದೆ, ತುಳು ಚಾನ್ಸ್ ಸಿಗ್ತದೆ ಖಂಡಿತ ಮಾಡ್ತೀವಿ. ಚಿತ್ರ ಹಾಡುಗಳ ಬಗ್ಗೆ ಚಿತ್ರ ಹಾಡು ಚೆನ್ನಾಗಿ ಬಂದಿದೆ ಸರ್. 4 ಸಾಂಗ್ಸ್ ಇದೆ.
ಒಂದು ಜಿಬ್ರಿಕ್ ಸಾಂಗ್ ಅಂತ ಮಾಡಿದೀವಿ, ಅದು ಆ ಸಾಂಗ್ ನ ಇನ್ನೂ ರಿಲೀಸ್ ಮಾಡಿಲ್ಲ. ಅದು ಯಾರು ಕಂಡಿಡಿತಾರೆ ಅವ್ರಿಗೊಂದು ಅವಾರ್ಡ್ ಅಂತ ಕೊಡ್ತೀವಿ. ಸಾಂಗ್ ಇನ್ನೂ ರಿಲೀಸ್ ಮಾಡಿಲ್ಲ. ಈಗ ಒಂದು ಆಂಟಿ 20 ಅಂತ ಒಂದು ಸಾಂಗ್ ರಿಲೀಸ್ ಆಗಿದೆ, ಚೆನ್ನಾಗಿ ಹೋಗ್ತಾ ಇದೆ. ಸೊ ಇದು ಯೂತ್ ಓರಿಯೆಂಟ್ ಮೂವಿ ಅಂತ ಹೇಳಿ ಕಂಪ್ಲೀಟ್ಲಿ ಯೂತ್ ಓರಿಯೆಂಟೆಡ್ ಸರ್. ಹಂಗಾರೆ ದೊಡ್ಡವ್ರು ಬರಬಾರ್ದು ಅಂತ ನಾನು ಹೇಳಿಲ್ಲ ಸರ್, ಬರ್ಲಿ ಸರ್, ಪಾಪ ಅವ್ರು ಬಂದು ನೋಡ್ಬೇಕು ಸರ್. ಯಾಕೆಂದ್ರೆ ಈ ಜಗೇಶ್ ಸರ್ ಹೇಳಿದ್ರಲ್ಲ ಸರ್, ಅಪ್ಪ ಆದ್ಮೇಲೆ ಪೋಲಿ ಅಂತ. ಸೊ ಹಂಗೆ ದೊಡ್ಡವರು ಬಂದು ನೋಡಿದ್ರೆ ಅವ್ರ ಯೂತ್ಫುಲ್ ಮೆಮೊರೀಸ್ ನ ರೀಕ್ರಿಯೇಟ್ ಮಾಡ್ಕೊತಾರೆ ಸರ್. ಇದು ಫ್ಯಾಮಿಲಿ ಓರಿಯೆಂಟೆಡ್ ಫಿಲ್ಮ್ ಬರೀ ಯೂತ್ಸ್ಗೋಸ್ಕರ ಸರ್. ಮಾಡಿ? ಇದು ಫ್ಯಾಮಿಲಿ ಆಸ್ ವೆಲ್ ಆಸ್ ಯೂತ್ ಎರಡು, ಎಲ್ಲಾರು ಬಂದು ನೋಡ್ಬೋದು ಸರ್. ಮದುವೆ ಆಗ್ತಾ ಇರೋರ್ಗೆ ಏನ್ ಇದಿರುತ್ತೆ, ಮದುವೆ ಆಗೋರ್ಗೆ, ಮತ್ತೆ ಪರ್ಟಿಕ್ಯುಲರ್ಲಿ ಸಿಂಗಲ್ಸ್ಗೆ ಏನೇನ್ ಬಾಧೆಗಳಿದೆ, ಏನೇನ್ ಕಷ್ಟಗಳು ಅನುಭವಿಸ್ತಿದ್ದಾರೆ, ಎಲ್ಲವೂ ಇದೆ ಸರ್. ಪ್ರೆಸೆಂಟ್ ಈಗ ಚಿತ್ರಗಳು ಪ್ರತಿ ವಾರ ರಿಲೀಸ್ ಆಗ್ತಾ ಇದೆ. ಈಗ ಬರ ಮೂವಿ, ನಿಮ್ಮ ಮೂವಿ ಸ್ಪೆಷಲ್ ಇದು ಸರ್. ನಾನು ನಂದು ಮೂವಿ ಸೂಪರ್ ಆಗಿ ಬಂದಿದೆ ಅಂತ ಹೇಳ್ತಿಲ್ಲ ಸರ್. ನಾವು ಇಷ್ಟಪಟ್ಟು ಮಾಡಿದೀವಿ ಸರ್. ಎಲ್ರು ಹೇಳ್ತಾರೆ ಕಷ್ಟಪಟ್ಟು ಮಾಡೋದಪ್ಪ, ಹಂಗಪ್ಪ ಹಿಂಗಪ್ಪ. ನಾವು ಇಷ್ಟಪಟ್ಟು ಮಾಡಿದೀವಿ ಸರ್. ಜನಕ್ಕೆ ಏನು ಬೇಕು, ಕಂಟೆಂಟ್ ಏನ್ ಬೇಕು ಅದು ಕೊಡ್ತಿದ್ದೀವಿ. ಬಂದು ಈಗ ನಿಮ್ ಮೀಡಿಯಾಗೆ ಒಂದು ಶೋ ಅಂತ ಆಗ್ತಿವಲ್ಲ, ನೀವು ಬಂದು ನೋಡ್ತಿರಲ್ಲ ಸರ್. ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ ಹೆಂಗಿದೆ ಸಿನಿಮಾ. ಈ ಟ್ರೈಲರ್ ಎಲ್ಲ ಚೆನ್ನಾಗಿ ಬಂದಿದೆ ಸರ್. ಈಗ ಸಾಂಗ್ಸ್ ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ. ಇಟ್ಸ್ ಗೋಯಿಂಗ್ ಆನ್ ವೆಲ್, ಹೋಗ್ತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ನಿಮ್ಮ ಹೆಸರು? ನನ್ನ ಹೆಸರು ಪ್ರೊಫೆಷನಲ್ ನೇಮ್ ಪ್ರದೀಪ್, ಸಿನಿಮಾ ನೇಮು ಅರ್ಜುನ್. ಸರ್ ನೀವು ಬೇಸಿಕಲಿ ಎಲ್ಲಿಯವರು ಸರ್? ಸರ್ ನಾನು ಬೇಸಿಕ್ ಮೈಸೂರು ಮೈಸೂರು. ಲೋಕಲ್ ಸರ್. ನೀವು ಡೆಲ್ಲಿಲಿ ಕೋರ್ಟಲ್ಲಿ ಲಾಯರ್ ಆಗಿದ್ದೀರಾ? ಪ್ರಾಕ್ಟೀಸ್ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ನನ್ನ ಹೆಸರು ಕೃಷಿ ಅಂತ. ಇದು ನಂದು ಮೊದಲನೇ ಮೂವಿ. ಇದು ನಮ್ಮ ಮೂವಿ ಡೈರೆಕ್ಟರ್ ಸರ್ ಅರ್ಜುನ್ ಅಂತ. ನಮಗೆ ಫಸ್ಟ್ ಆಗಿ ಒಂದು ಚಾನ್ಸ್ ಕೊಟ್ಟಿರೋರು, ತುಂಬಾ ಖುಷಿ. ಇವಾಗ ಸೂಪರ್ ಫ್ರೆಂಡ್ ಎಲ್ಲದಕ್ಕೂ. ನಾನು ಅಡ್ವೊಕೇಟ್, ಇವರು ಅಡ್ವೊಕೇಟ್. ಸೊ ಅಡ್ವೊಕೇಟ್ ಫೀಲ್ಡ್ ಅಲ್ಲೂ ಫ್ರೆಂಡ್ಸು, ಮೂವಿಯಲ್ಲೂ ಫ್ರೆಂಡ್ಸು. ಸೊ ವಿ ಆರ್ ಟುಗೆದರ್ ದಿಸ್ ಜರ್ನಿ, ಸಕ್ಸಸ್ಫುಲ್ ಜರ್ನಿ. ಇದು ಸಕ್ಸಸ್ ಆಗುತ್ತೆ, ಖಂಡಿತ ಸಕ್ಸಸ್ ಆಗುತ್ತೆ. ನಾವು ತುಂಬಾ ಇಷ್ಟಪಟ್ಟು ಇದನ್ನ ಮಾಡಿದೀವಿ. ತುಂಬಾ ಕಲ್ತಿದ್ದೀನಿ ಈ ಮೂವಿಯಲ್ಲಿ. ನಾಟ್ ಓನ್ಲಿ ಆಕ್ಟಿಂಗ್, ಆಲ್ ದ ಹಲವಾರು ಆಸ್ಪೆಕ್ಟ್ಸ್ ನಾನು ಕಲ್ತ್ಕೊಂಡಿದ್ದೀನಿ ಈ ಮೂವಿಯಿಂದ. ತುಂಬಾ ಸಂತೋಷವಾಗಿದೆ. ಇವತ್ತು ನಮ್ದು ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಓಕೆ, ನನ್ನ ಪಾತ್ರ ಕ್ರಿಶ್ ತುಂಬಾ ಫನ್ ಜೋವಿಯಲ್ ಕ್ಯಾರೆಕ್ಟರ್. ಸ್ಟಾರ್ಟ್ ಇಂದ ಎಂಡ್ ತನಕ ಖುಷಿಯಾಗಿರ್ತೀನಿ. ಸೊ ನೀವು ಬಂದು ಈ ಮೂವಿ ನೋಡಿದ್ರೆ ತುಂಬಾ ಖುಷಿ ಆಗ್ತೀರಾ ಅಂತ ನನಗೆ 100% ಗ್ಯಾರಂಟಿ ಇದೆ. ಸೊ ಖಂಡಿತ ಬಂದು ನೋಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ಇದು ನಮ್ಮ ಕನ್ನಡ ಹುಡುಗರು ಮಾಡಿರೋ ಸಿನಿಮಾ. ನಿಮ್ ಸಪೋರ್ಟ್ ಬೇಕು. ನಿಮ್ ಸಪೋರ್ಟ್ ಇಂದ ಕನ್ನಡ ಸಿನಿಮಾ ಬೆಳೆಯಬೇಕು, ಇನ್ನೂ ಸೂಪರ್ ಆಗ್ಬೇಕು. ಈ ತರ ಮೂವೀಸ್ ತೆಗಿಯಕ್ಕೆ ನಮಗೆ ಇನ್ನೂ ಅವಕಾಶ ಕೊಡಿ. ಸೊ ಹಿಟ್ ಮಾಡಿ ಅಂತ ನಾನು ಕಳಕಳಿಗೆ ಮನವಿ. ಚಿತ್ರದ ಮುಖಾಂತರ ಯೂತ್ಸ್ ಏನ್ ಮೆಸೇಜ್ ಕೊಡಕ್ ಹೊರಟಿದ್ದೀರಾ? ಅಯ್ಯೋ ಸರ್, ಮೆಸೇಜ್ ಕೊಡೋದು ಯಾರು ತಗೊಳಲ್ಲ ಸರ್. ಸೊ ನಾವು ಗೊತ್ತಾಗಿದೆ ನಮ್ಗೆ ಈ ಜೆನ್ ಜಿ ಏನಂತ ಹೇಳ್ತಾರೆ. ಸೊ ಮೆಸೇಜ್ ಅವ್ರು ತಗೊಳಲ್ಲ. ಆದ್ರೂ ನಾವು ಮೂವಿಯಲ್ಲಿ ಸ್ಪೆಷಲ್ ಆಗಿ ಮೆಸೇಜ್ ಅಂತ ಏನು ಹೇಳಿಲ್ಲ. ಆದ್ರೂ ನೋಡುವಾಗ ಅವ್ರಿಗೆ ಗೊತ್ತಾಗುತ್ತೆ ಏನ್ ಮೆಸೇಜ್ ಅಂತ. ಸೊ ಅವ್ರು ಹೇಳ್ಬೇಕು ನಮ್ಗೆ, ನಾವು ಈ ಮೂವಿಯಿಂದ ಈ ಮೆಸೇಜ್ ತಗೊಂಡಿದೀವಿ. ಸೊ ಬೇರೆ ಬೇರೆ ಇರುತ್ತೆ. ಒಬ್ಬೊಬ್ಬರ ಹತ್ರ ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ಮೆಸೇಜ್ ಹೇಳ್ತಾರೆ. ಸೊ ನಮ್ಗೆ ಅದು ಕ್ಯೂರಿಯಾಸಿಟಿ, ಅವ್ರು ಏನಂತ ತಗೊಂಡಿದ್ದಾರೆ ನಮ್ಮ ಮೂವಿ ನೋಡಿ ಮೆಸೇಜ್ ಅಂತ. ಯಾಕಂದ್ರೆ ಮೆಸೇಜ್ ಇದೆ ಎಲ್ಲದ್ರಲ್ಲೂ, ಏನೋ ಒಂದು ಇರುತ್ತೆ. ಕಾಕ್ಟೇಲ್ಸ್ ಬಟ್ ನಾವಾಗಿ ಏನು ಹೇಳಿಲ್ಲ. ಬಿಯರ್ ಕುಡಿದ್ರೆ ಒಂದು ಒಂಥರ ಇನ್ನೇನೋ ಕುಡಿದ್ರೆ ನಮ್ಗೆಲ್ಲ ಈ ಕಳಬಟ್ಟಿ ಸಮೇತ ಸೇರಿಸಿ ಮಾಡ್ಬಿಟ್ರೋದು ಒಂಥರ. ಸೊ ಅದಕ್ಕೆ ಕಾಯ್ತಾ ಇದೀವಿ ಮೂವಿ ನೋಡಿ ಬರುವಾಗ ಈ ಜೆನ್ಸಿ ಅವರು ಏನಂತ ಹೇಳ್ತಾರೆ ನಮ್ಮ ಮೂವಿ ನೋಡಿದ ಮೇಲೆ. ಅವ್ರಿಗೆ ಏನ್ ಇಷ್ಟ ಆಗಿದೆ, ಏನ್ ಖುಷಿ ಆಗಿದೆ, ಅವ್ರ ಫೀಲ್ ಏನ್ ಮಾಡ್ತಾ ಇದಾರೆ ಅಂತ ನಮ್ಗೆ ಒಂಥರ ಇರುತ್ತೆ. ಕಂಪ್ಲೀಟ್ಲಿ ಫ್ರೆಂಡ್ಶಿಪ್ ರಿಲೇಟೆಡ್ ಸಬ್ಜೆಕ್ಟ್ ಇದೆ. ಏನು ನೀವು ಏನಾರ ಕೇಳ್ಕೊಳ್ಳಿ ಸರ್, ಸ್ನೇಹ ಮಾತ್ರ ಕೇಳ್ಕೊಬೇಡಿ, ಏನಾರ ಕೇಳ್ಕೊಳ್ಳಿ, ತೊಂದರೆ ಇಲ್ಲ. ಫೈನಲ್ ಆಗಿ ಈಗ ಮೂವಿಲಿ ನಿಮ್ಗೆ ಒಂದು ಅನುಭವ ಹೇಗಿತ್ತು? ಶೂಟಿಂಗ್ ಅನುಭವ ಸೂಪರ್ ಆಗಿತ್ತು. ಏನಕ್ಕೆ ಅಂದ್ರೆ ಇದು ಒಂದು ಜರ್ನಿ ತರ ಇತ್ತು ನಮ್ಗೆ. ಮೂವಿಗೆ ಹೋಗ್ತಾ ಇದೀವಿ, ಆಕ್ಟಿಂಗ್ ಮಾಡ್ತಾ ಇದೀವಿ, ಹಂಗೆ ಆ ಫೀಲಿಂಗ್ ಇದೆ ಗೊತ್ತು ನಮ್ಗೆ ಮೂವಿ ಮಾಡ್ತಾ ಇದಾರೆ ಅಂತ. ಆದ್ರೂ ನಮ್ಗೆ ಒಂಥರ ಜರ್ನಿ ತರ ಇತ್ತು. ದಿನ ಯಾವ ಲೊಕೇಶನ್ ಹೋಗ್ತೀವಿ, ಅಲ್ಲಿ ಏನ್ ನಡೆಯುತ್ತೆ, ಏನಿರುತ್ತೆ, ಇವತ್ತು ಏನ್ ಡೈಲಾಗ್ಸ್ ಬರುತ್ತೆ, ಅದನ್ನ ಬೈ ಹಾರ್ಟ್ ಮಾಡ್ಕೊಂಡು ಹೆಂಗ್ ಅದನ್ನ ಲೈಕ್ ನಾವು ಆಕ್ಟ್ ಮಾಡಬಹುದು, ಆತರ ಒಂದು ದಿನ ಒಂಥರ ಚಾಲೆಂಜ್ ತರ ಇತ್ತು. ಅದಕ್ಕೊಂದು ಖುಷಿ ಇತ್ತು ನಮ್ಮ ಮೈಂಡ್ ಅಲ್ಲಿ. ಒಂಥರ ಖುಷಿ, ಇವತ್ತು ಏನ್ ಸಿಗುತ್ತೆ, ಹೆಂಗ್ ಮಾಡೋಣ, ಹೆಂಗ್ ಚೆನ್ನಾಗಿ ಮಾಡಬಹುದು, ಯಾವ ಡೈಲಾಗ್ಸ್ ಇರುತ್ತೆ, ಯಾವ ತರ ಸಿಚುವೇಶನ್ ಇರುತ್ತೆ ಅಂತ ತುಂಬಾ ಚಾಲೆಂಜಿಂಗ್ ಆಗಿತ್ತು. ತುಂಬಾ ಇಷ್ಟಪಟ್ಟು ಮಾಡಿದೀವಿ. ನಂಗೆ ತುಂಬಾ ಇಷ್ಟ ಆಯ್ತು. ನೋಡೋರ್ಗು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತ ನೋಡ್ಬೇಕು. ನಿಮ್ ಖುಷಿನ ನಿಮ್ಮ ಫ್ರೆಂಡ್ಸ್ ಹತ್ರ ಹೇಳಿ, ಅವರು ಬಂದು ನೋಡ್ಲಿ, ನೀವು ಗ್ರೂಪ್ ಆಗಿ ಬಂದು ಎಂಜಾಯ್ ಮಾಡಿ ಅಂತ. Hello everybody, my name is Kiran Rashid. I am one of the music directors in the movie. So actually this is my
third film actually. I did my first film as a music director for Kutastra, directed by Pradeep Anna, director for this movie. My second film was Vada Sajana. It's a Hindi movie. Now it's my third movie. So I was very happy and excited for the teaser launch and the audio launch. So my hope, all the songs and BGMs, everything came good. So anticipating the audience feedback and the response for the trailer and the song, also the movie. So I am requesting all the audience to come to the theater and watch our movie and support the new upcoming music directors like me, also Vaishak sir. So I hope you guys like the songs, and I saw the song has been hit. It got almost 1 million views in YouTube platforms. So I'm very lucky to be a part in this team. Thank you to Pradeep sir and all the Rifle in the League team for making me as a music director. Thank you, Master. KSM Hospital Managing Director. So Pradeep movie Rifle in the League teaser launch songs ಎಲ್ಲ ಚೆನ್ನಾಗಿದೆ, ಮ್ಯೂಸಿಕ್ ಡೈರೆಕ್ಟರ್ ಚೆನ್ನಾಗಿ ಹೀರೋಸ್ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಮತ್ತು ವಿಜುವಲೇಷನ್ ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡಿ ಟೀಸರು ಮತ್ತೆ ಈ ಪೋಸ್ಟರ್ಸ್ಗಳು ಅಟ್ರಾಕ್ಷನ್ ನೋಡ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸ್ಟೈಲು ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ದೊಡ್ಡ ಚಿತ್ರತಂಡವೇ ಮಾಡ್ದಾಗ ಕಾಣ್ತಾ ಇದೆ. ನಿಜಕ್ಕೂ ಬಹಳ ಒಂದು ಡಿಸೈನಿಂಗು, ಅಟ್ರಾಕ್ಷನ್ ಇದೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದ್ರ ಜೊತೆಗೆ ಸ್ವಲ್ಪ ಸ್ಟೋರಿ ಜೊತೆಗೆ ಈತನಿಗೆ ಇದೊಂದು ಹವ್ಯಾಸ. ಈ ಹವ್ಯಾಸ ಅವನು ಮತ್ತೆ ಇನ್ನಿತರ ಎಲ್ಲರ ಸಹಾಯ ಪಡೆದು ಮಾಡ್ತಾ ಇರ್ತಕ್ಕಂಥ ಒಂದು ಈ ಚಿತ್ರ ನಿಜಕ್ಕೂ ಶುಭವಾಗ್ಲಿ, ಒಳ್ಳೇದಾಗ್ಲಿ. ಮೊದಲನೇ ಚಿತ್ರ ಅವ್ರು ಹೇಳ್ದಾಗೆ, ನಮ್ಮ ಪ್ರಕಾಶ್ ಅವ್ರು ಹೇಳ್ದಾಗೆ ಮೊದಲನೇ ಚಿತ್ರ ಏನಾಯ್ತೋ ಏನೋ ಗೊತ್ತಿಲ್ಲ ನಮ್ಗೂ. ಈ ಚಿತ್ರರಂಗ ಬಹಳ ನಮ್ಮ ಜೂಜಿನ ತರ. ಜೂಜ್ ಆದ್ರೆ ನಮ್ಮ ದಿನ ದುಡ್ಡು ಮಾತ್ರ ಹೋಗುತ್ತೆ. ಇಲ್ಲಿ ನಮ್ಮ ಇರೋ ದುಡ್ಡು ಜೊತೆಗೆ ಮನೇಲಿರೋ ದುಡ್ಡು ಮನೆ ಆಸ್ತಿನೂ ಹೊಂಟೋಗ್ಬಿಡ್ತಿದೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಮಾಡಿ, ಒಳ್ಳೇದಾಗ್ಲಿ. ಯಾಕೆಂದ್ರೆ ನಾವು ನಿಮ್ಮನ್ನು ಈ ರೀತಿ ಲವಲವಿಕೆ ಆಗಿರ್ಬೇಕು ಅನ್ನೋದೇ ಇಷ್ಟಪಡ್ತೀವಿ, ಎಲ್ಲ ಖುಷಿಯಾಗಿರ್ಬೇಕು ಅನ್ನೋದು ಇಷ್ಟಪಡ್ತೀವಿ. ನನ್ನ ಪಾತಿನೂ ಈ ಒಂದು ಈ ಫೀಲ್ಡ್ ಅಲ್ಲಿ ಅವನು ಬಂದಿದ್ದ, ಅವನದು ಒಂದು ಪಿಕ್ಚರ್ ಸಹ ನಾವು ಜೊತೆ ಸ್ನೇಹಿತರುಗಳು ನಾವು. ಹಾಗಾಗಿ ಎಲ್ಲ ಅವ್ನ ಚಿತ್ರವನ್ನೆಲ್ಲ ನೋಡ್ದ ಈಗ ಕೇಳಿದೆ, ಏನಪ್ಪ ಪುನಃ ಯಾವ್ದು ಮಾಡೇ ಇಲ್ವಾ ಅಂತ. ಎಲ್ಲ ಸ್ಟೋರಿ ರೆಡಿ ಆಗ್ತಾ ಇದೆ ಅಂತ, ಸ್ಟೋರಿ ಮತ್ತೆ ದುಡ್ಡು ಎಲ್ಲ ರೆಡಿ ಮಾಡ್ಕೊಂಡು ಮಾಡಪ್ಪ ಅಂತ ಹೇಳ್ತೀನಿ. ಹಾಗಾಗಿ ನಮ್ಮ ಹುಡುಗರು ಈಗೇನು ಖುಷಿಯಿಂದ ಎಲ್ಲರನ್ನು ಕರೆದಿ ಸಂತೋಷವಾಗಿ ಮಾಡ್ತಾ ಇದ್ದೀರೋ ಆ ಪ್ರೀತಿ ಎಲ್ಲ ಉಳಿಸ್ಕೊಳ್ಳಿ, ಒಳ್ಳೇದಾಗ್ಲಿ. ನಮ್ಮನ್ನು ನೀವು ಈ ರೀತಿ ಮೇಲ್ಮೇಲೆ ಬರೋದನ್ನ ನೋಡೋದಕ್ಕೆ ಇಷ್ಟಪಡ್ತೀವಿ, ಕೆಳಗಾಗಬಾರ್ದು. ಹಾಗಾಗಿ ಆಲ್ ದ ಬೆಸ್ಟ್, ದೇವ್ರು ಒಳ್ಳೇದು ಮಾಡಿ. ಥ್ಯಾಂಕ್ ಯು. ಸಿನಿಮಾ ಅಂದ್ರೆ ಫಸ್ಟ್ ಸೋಲ್ತೀವಿ, ಆಮೇಲೆ ಗೆಲ್ಬೇಕು. ಇವರು 2 ಸಿನಿಮಾ ಸೋತಿದ್ದಾರೆ, 3ನೇ ಸಿನಿಮಾ ಗೆಲ್ತಾರೆ ಅಂತ ಅನ್ಕೊಂಡೆ. ನಾನು ಫಸ್ಟ್ ಸಿನಿಮಾ ಹಾಕಿದೆ ಹೆಜ್ಜೆ, ಅದು ಸೋತೆ. 2ನೇ ಸಿನಿಮಾ ಗೆದ್ದೆ, ಇಂಟರ್ನ್ಯಾಷನಲ್ ಅವಾರ್ಡ್ ತಗೊಂಡೆ, 25 ಲಕ್ಷ ಸಬ್ಸಿಡಿನೂ ಬಂತು. ಎಲ್ಲಾ ಸ್ಕೂಲ್ಗಳಲ್ಲೂ ಸಹ ಸಿನಿಮಾ ತೋರಿಸ್ತಾ ಇದ್ದೀನಿ. ಇವತ್ತಿಗೂ ಏನಾದ್ರು ಚಿನ್ನದ ಮೊಟ್ಟೆ ನನ್ನ ಹೆಸರು ಕಿಶೋರ 7%. ನನ್ನ ಜೀವನ ಉಳಿಸ್ತಾ ಇರೋದು ಅಂದ್ರೆ ಸಿನಿಮಾ. ಅಂದ್ರೆ ಕಿರಿಕ್ ಪಾರ್ಟಿ ಅದು ಹೊಸ ಸಿನಿಮಾನೇ, ಅದು ಎಂಟರ್ಟೈನ್ಮೆಂಟ್ ಬೇಕು ಜನಕ್ಕೆ. ಇವತ್ತು ಜನರೇಷನ್ ಏನಾಗಿದೆ ಅಂದ್ರೆ ಬೇಜಾರಾಗಿರುತ್ತೆ, ನಗ್ತಾ ಈಚೆ ಬಂದಾಗ ಸಿನಿಮಾ ಕ್ಲಿಕ್ ಆಗುತ್ತೆ. ಸೂಪ್ರೀಮ್ ಅದೇನು ಹೇಳೋಂತ ಸಿನಿಮಾ ಅಲ್ಲ, ಅದು ಸೂಪರ್ ಹಿಟ್ ಆಯ್ತು. ಅದೃಷ್ಟ ಇದ್ರೆ ಇದು ಸೂಪರ್ ಹಿಟ್ ಆಗೇ ಆಗುತ್ತೆ. ಯಾಕಂದ್ರೆ ನೋಡ್ತಾ ಇದ್ರೆ ನನಗೆ ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ಗುರುಪ್ರಸಾದ್ ಅವರು ಇದಕ್ಕೆ ಪ್ರೊಡ್ಯೂಸ್ ಮಾಡಿದ್ದಾರೆ. ನಿಜವಾಗ್ಲೂ ಎಲ್ರಿಗೂ ಒಳ್ಳೇದಾಗ್ಲಿ. ಈ ಸಿನಿಮಾ ಸೂಪರ್ ಹಿಟ್ ಆಗ್ಲಿ. ಮೇನ್ ಏನು ಅಂದ್ರೆ ಪ್ರಚಾರ ಮಾಡಿ, ದಯವಿಟ್ಟು ಮೇನ್ ಬೇಕಾಗಿರೋದು ಪ್ರಚಾರ. ನೀವ್ ಎಷ್ಟು ಸಿನಿಮಾ ತೆಗಿತೀರಾ ಅಷ್ಟೇ ದುಡ್ಡು ಪ್ರಚಾರಕ್ಕೂ ಇಟ್ಕೋಬೇಕು, ಆಗ ಮಾತ್ರ ನೀವು ಗೆಲ್ತೀರಾ. ಯಾಕೆಂದ್ರೆ ಕಾಲ್ಗಟ್ಟ ತುಂಬಾ ಅದ್ಭುತವಾದ ಸಿನಿಮಾ. ಕಾಲ್ಗಟ್ಟ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಪ್ರಚಾರ ಇಲ್ಲದೆ ಫಿಲಮ್ ಅದು ಹೊರಟೋಯ್ತು. ಫಸ್ಟ್ ಹಳೆ ಕಾಲಘಟ್ಟ ಏನು, ಹೊಸ ಕಾಲಘಟ್ಟ ಏನು, ತುಂಬಾ ಚೆನ್ನಾಗಿ ನನ್ನ ಸ್ನೇಹಿತನೇ ಮಾಡಿದಂಥದ್ದು ಅದ್ಭುತವಾದ ಸಿನಿಮಾ. ಅದೇ ಅದೃಷ್ಟ ಬೇಕು ಅಂತಾರಲ್ಲ, ಅದು ಒಂದೆಲ್ಲ ಇರುತ್ತೆ. ಎಲ್ಲಿ ಕಳ್ಕೊಂಡಿದೀವಿ ಅಲ್ಲೇ ಹುಡುಕ್ಬೇಕು, ಅಲ್ಲೇ ಹುಡುಕ್ತಾ ಇದ್ದೀರಾ. ಜಯವಾಗ್ಲಿ ನಿಮ್ಗೆ. ಥ್ಯಾಂಕ್ಸ್. ನಿಮ್ಮ ಪ್ರೊಡ್ಯೂಸರ್ ಗುರುಪ್ರಸಾದ್ ಸರ್ಗೆ ತುಂಬಾ ಥ್ಯಾಂಕ್ಸ್. ಅರ್ಜುನ್ ಶಿವನ್
ಥ್ಯಾಂಕ್ ಯು ಸೋ ಮಚ್. ಕೋಆರ್ಟಿಸ್ಟ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಆಲ್ ದ ಟೆಕ್ನಿಷಿಯನ್ಸ್ ಥ್ಯಾಂಕ್ಸ್. ಡಿಸ್ಟ್ರಿಬ್ಯೂಟರ್ ಸರ್ ತುಂಬಾ ಥ್ಯಾಂಕ್ಸ್. ಎಲ್ಲರಿಗೂ ತುಂಬ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡಿ. ಮೂವಿ ಒಂದ್ಸಲ ವಾಚ್ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಬೇರೆಯವ್ರಿಗೂ ಹೇಳಿ, ಅವರು ವಾಚ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.